बोलो राम लला की ಮೊಬೈಲ್ ಅಲೌಡ್ ಇಲ್ಲ, ಮೊಬೈಲ್ ಬ್ಯಾಗ್ ಏನು ಅಲೌಡ್ ಇಲ್ಲ. ಸ್ಟೇ ಮಾಡೋದಿದ್ರೆ ರೂಮು ಅವೈಲೇಬಲ್ ಇದೆ. ರೂಮಿಗೆ 1000 ಒಳಗೆ ಏನೆಲ್ಲ ಅಲೌಡ್ ಇದೆ ಅಂತ ಇಲ್ಲಿ ಹಾಕಿಟ್ಟಿದ್ದಾರೆ ರೈಟ್ ಮಾರ್ಕ್. मंदिर के लिए कितना पड़ेगा? मंदिर का? हाँ मंदिर के पास. चलिए छोड़ 200 रुपए. वो भैया ने पूछा 50 रुपये बोल रहा था ना वो भैया. पर पर्सन लगता है तो वो भैया इधर का है, वो लोकल बोल रहा था हमारे लिए. छोड़ेंगे 100 रुपये देंगे भाई. देखो भाई क्या करेंगे भाई? 150 पड़ेगा चलना होगा. ಸ್ನೇಹಿತರೆ, ಜಸ್ಟ್ ಇವಾಗ ನಾವು ರೈಲ್ವೆ ಸ್ಟೇಷನ್ ಹತ್ರ ರೀಚ್ ಆಗಿದ್ದೇವೆ. 2 ಸ್ಟೇಷನ್ ಇದೆ ಇಲ್ಲಿ. ತುಂಬ ಹತ್ತಿರ ಆಗುವಂಥ ಸ್ಟೇಷನ್ ಅಂದರೆ ಅಯೋಧ್ಯೆ ಧಾಮ ಜಂಕ್ಷನ್. ಅದು ಅಲ್ಲಿಂದ ಒಂದು 1 ಕಿಲೋಮೀಟರ್ ಆಗುತ್ತೆ ಟೆಂಪಲ್ ಕಡೆ. ಇಲ್ಲಿಂದ 7 ರಿಂದ 8 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಮತ್ತೆ ನಾವು ಅಯೋಧ್ಯ ಧಾಮ್ ಕಡೆ ಹೋಗಬೇಕಾಗುತ್ತೆ. ಆದ್ದರಿಂದ ಒಂದು ಟ್ರೈನ್ ಮಿಸ್ ಆಯ್ತು ಇವಾಗ ನಮಗೆ. ಇವಾಗ ಆಟೋ ಮೇಲೆ ಹೋಗಬೇಕಾಗುತ್ತೆ. ಆಟೋ ಮೇಲೆ ಎಷ್ಟು ಚಾರ್ಜಸ್ ಮಾಡ್ತಾರಂತ ನೋಡೋಣ. ಮತ್ತು ನಮಗೆ ಇಲ್ಲಿಂದ ಟೋಟಲ್ ಅಯೋಧ್ಯೆ ಧಾಮ್ಗೆ ಟೋಟಲ್ ಆಗಿ ಎಷ್ಟು ಖರ್ಚು ಬರುತ್ತಂತ ನೋಡೋಣ. A to Z ಇಂದ ಹಿಡಿದು ಎಲ್ಲಾನು ಡೀಟೇಲ್ ಕೊಡ್ತೀನಿ ಅಯೋಧ್ಯೆ ದರ್ಶನ ಮಾಡೋದಿದ್ರೆ. ನೋಡೋಣ, ಕೆಳಗಡೆ ವೇಟ್ ಮಾಡ್ತಾ ಇದ್ದಾರೆ ಆಟೋ ಅವರು. ಎಷ್ಟು ಚಾರ್ಜಸ್ ಮಾಡ್ತಾರಂತ ನೋಡೋಣ. भाई अयोध्या मंदिर के लिए कितना पड़ेगा? मंदिर का? हाँ चलिए छोड़ देंगे. आप ही लोग 2 लोग. हाँ. कहाँ उतरोगे? मंदिर के पास. मंदिर के पास. चलिए छोड़ 200 रुपए. वो भैया ने पूछा 50 रुपये बोल रहा था ना वो भैया. पर पर्सन लगता है तो वो भैया इधर का है, वो लोकल बोल रहा था हमारे लिए. 50 रुपये लेगा इतने बोल रहा भाई 50 रुपया बोल रहा था पर ट्रेन में तो 5 रुपये है भाई. यहाँ से शेयरिंग में ट्रेन की बात छोड़ो भाई. ट्रेन की टिकट मालूम कितने की? 24 रुपया टिकट है. आए थे अगले साल में. इतना ले थे एक कितने किलोमीटर? 5 किलोमीटर है भाई. 9 किलोमीटर रहेंगे. 100 रुपये देंगे भाई. शाबाश बेटा. देखो भाई क्या करेंगे भाई? 150 पड़ेगा चलना होगा. 100 रुपये देंगे लास्ट. ಇವರು 100 रुपये ಚಾರ್ಜಸ್ ಮಾಡಿದ್ದಾರೆ. भाई पर पर्सन कितना करते हैं एक आदमी के लिए? 40 रुपये. 40 रुपये करते हैं ना एक बच्चा. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ಥರ ಸ್ಟಾರ್ಟಿಂಗ್ ರೇಟ್ 200 ರೂಪಾಯಿ ಕೇಳಿದ್ರು. ನಾವು 100 ರೂಪಾಯಿ ಕೊಡ್ತೇವೆ. ಇವಾಗ ಇಲ್ಲಿಂದ ಹಿಡಿದು ದೇವಸ್ಥಾನ ದರ್ಶನದಿಂದ ಹಿಡಿದು A to Z ನಾನು ಎಷ್ಟು ಅಮೌಂಟ್ ಖರ್ಚಾಗುತ್ತಂತ ತಿಳಿಸ್ತೀನಿ. ನೀವೇನಾದರೂ ಬರೋದಿದ್ದರೆ ಅಯೋಧ್ಯ ಧಾಮಿಗೆ ನನ್ನ ವಿಡಿಯೋ ನೋಡಿ ಬರ್ಬೋದು. ಯಾಕಂದರೆ ಇದರಲ್ಲಿ ತುಂಬ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಆಟೋ ಇಂದ ಹಿಡಿದು ಇವಾಗ ದರ್ಶನ ಮಾಡಲಿಕ್ಕೆ ಮುಂಚೆ ಸರಾಯು ನದಿ ಇದೆ, ಅಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ದರ್ಶನ ಮಾಡ್ಲಿಕ್ಕೆ ಹೋಗ್ತೇವೆ. ಸ್ನೇಹಿತರೆ, ನೀವೇನಾದರೂ ದೇವಸ್ಥಾನಕ್ಕೆ ಸೇವೆ ಏನಾದರೂ ಮಾಡೋದಿದ್ದರೆ ಎಲ್ಲಿ ಬರಬೇಕಂದ್ರೆ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಹಿಂದ್ಗಡೆಗೆ ಸೇವಾ ಕೌಂಟರ್ ಅಂತ ಇದೆ ನೋಡಿ. ಸಿಂಪಲ್ ಆಗಿ ಮುಂದ್ಗಡೆ ಒಂದು ಟೆಂಪಲ್ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಟವರು ಕಾಣಿಸ್ತಾ ಇದೆ. ಟವರ್ ಮುಂದ್ಗಡೆ ಬಂದರೆ ಸೇವಾ ಕೌಂಟರ್ ಅಂತ ಕಾಣಿಸುತ್ತೆ. ಒಳಗಡೆ ಹೋಗಿ ಸೇವಾ ಟೋಕನ್ನ ತಗೊಳ್ಬೇಕಾಗತ್ತೆ. ಇಲ್ಲಿಂದ ಸರಾಯು ಘಾಟಿಗೆ, ಸರಾಯು ನದಿ ಹತ್ರ ಹೋಗ್ಲಿಕ್ಕೆ 10 rupees ಒಬ್ಬರಿಗೆ ಚಾರ್ಜ್ ಮಾಡಿದ್ದಾರೆ. ಫೈನಲಿ ಇವಾಗ ಸರಾಯು ಘಾಟ್ ಕಡೆ ಬಂದಿದ್ದೇವೆ. ನೋಡ್ಬೋದು, ಸರಾಯು ನದಿ ಇದು. ಇವಾಗ ಇಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ಹನುಮಾನ್ಗಡಿ ದೇವಸ್ಥಾನಕ್ಕೆ ದರ್ಶನ ಮಾಡಿ ಆಮೇಲೆ ರಾಮ ಮಂದಿರ ದರ್ಶನ ಮಾಡೋಕೆ ಹೋಗೋಣ. ಬನ್ನಿ. ರಾಮ ಮಂದಿರ ದರ್ಶನ ಮಾಡೋದಿದ್ರೆ ಈ ನದಿ ಸ್ನಾನ ಮಾಡ್ಕೊಂಡು ಆಮೇಲೆ ದರ್ಶನ ಮಾಡಬೇಕಂತ ಹೇಳ್ತಾರೆ. ಗಂಗಾ ಕಿನಾರೆ ಜೈಸೆ ಸಾವೆ. ಇವಾಗ ಮೊದಲನೇದಾಗಿ ನಾವು ಹನುಮಾನ್ಗಡಿ ದರ್ಶನ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇದ್ದೇವೆ. ನೋಡ್ಬೋದು, ನೋಡ್ಬೋದು, ಈ ದಾರಿಯಲ್ಲಿ ದರ್ಶನ ಮಾಡ್ಲಿಕ್ಕೆ ಹೋಗಬೇಕು. ಮೊದಲೇ ದರ್ಶನ ಹನುಮಾನ್ಗಡಿ ದರ್ಶನ ಮಾಡಬೇಕಂತೆ. ನಮ್ಮ ಬ್ಯಾಗ್ ಇತ್ತಲ್ಲ, ನಾವು ಈ ಅಂಗಡಿ ಹತ್ರ ಇಟ್ಟಿದ್ದೇವೆ. ಏನು ಚಾರ್ಜಸ್ ತಗೊಳ್ಳಲ್ಲ, ಪ್ರಸಾದ ತಗೊಳ್ಬೇಕಂತೆ. 120 ರೂಪಾಯಿ ಪ್ರಸಾದ ಕೊಡ್ತಾರೆ. ಮತ್ತು ಬ್ಯಾಗ್ 1 ಗಂಟೆ ತನಕ ಇವರೇ ಇರ್ತಾರೆ ಇಲ್ಲೇ. ಆಮೇಲೆ ರಾಮ ಮಂದಿರ ದರ್ಶನ ಮಾಡೋಕ್ಕೆ ಹೋಗೋಣ. ಮತ್ತು ಜಾಸ್ತಿ ಏನೂ ರಶ್ ಇಲ್ಲ, ಕ್ರೌಡ್ ಇಲ್ಲ. ನಾವು ಹೋದ ಸಲ ಬಂದಾಗ ಈ ದಾರಿಯೆಲ್ಲ ಫುಲ್ ಇತ್ತು. ಇವಾಗ ಜಾಸ್ತಿ ಏನು ಜನ ಇಲ್ಲ. ಆರಾಮ್ 1 ಗಂಟೆ ಒಳಗೆ ದರ್ಶನ ಆಗ್ಬೋದು ಅನಿಸುತ್ತೆ ನನ್ನ ಪ್ರಕಾರ.
बोलो राम लला की ಯಾಕೆ ಮೊದಲು ರಾಮನ ದರ್ಶನ ಮಾಡುವ ಮುನ್ನ ಆಂಜನೇಯನ ದರ್ಶನ ಮಾಡ್ತಾರೆ? ಶ್ರೀರಾಮನ ಅತ್ಯಂತ ಪ್ರಿಯ ಭಕ್ತನಾದ್ದರಿಂದ ಆಂಜನೇಯನ ದರ್ಶನ ಆದ ಮೇಲೆ ರಾಮನ ದರ್ಶನ ಮಾಡಬೇಕಂತ ಇಲ್ಲಿನ ಜನರ ನಂಬಿಕೆ. ಶ್ರೀರಾಮನು ಸ್ವತಃ ಈ ಜಾಗ ಆಂಜನೇಯನಿಗೆ ಕೊಟ್ಟಿದ್ರಂತೆ. ಆಂಜನೇಯನ ದರ್ಶನ ಮಾಡದೆ ಶ್ರೀರಾಮನ ದರ್ಶನ ಮಾಡಿದರೆ ಆ ದರ್ಶನ ವಿಫಲವಾಗುತ್ತಂತೆ. ಆದ್ದರಿಂದ ಜನರು ಹನುಮಾನ್ಗಡಿ ದರ್ಶನ ಆದ ನಂತರ ಶ್ರೀರಾಮನ ದರ್ಶನ ಮಾಡ್ಲಿಕ್ಕಂತ ಹೋಗ್ತಾರೆ. ಇಲ್ಲಿಂದ ಅಯೋಧ್ಯೆ ಧಾಮಿಗೆ 500 ಮೀಟರ್ ವ್ಯತ್ಯಾಸ ಆಗುತ್ತೆ. ಗೈಸ್, ಜಸ್ಟ್ ಹನುಮಾನ್ಗಡಿ ದರ್ಶನ ಆಯಿತು. ಬೇಗನೆ ದರ್ಶನ ಮುಗೀತು. ಒಂದು ಅರ್ಧ ಗಂಟೆ ಒಳಗೆ ದರ್ಶನ ಆಯಿತು. ಜಾಸ್ತಿ ಒಂದು ಜನ ಇರಲಿಲ್ಲ. ಇವಾಗ ರಾಮನ ದರ್ಶನ ಮಾಡ್ಲಿಕ್ಕಂತ ಹೋಗ್ತಾ ಇದ್ದೇವೆ. ಅಂದರೆ ದೇವಸ್ಥಾನ ಆ ಕಡೆ ಇದೆ. ಇಲ್ಲಿಂದ ಪಕ್ಕದಲ್ಲಿ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ನಂಬರ್ ಹಾಕಿಟ್ಟಿದ್ದಾರೆ 31, 32, 32, 33. ಇಲ್ಲಿ ಚಪ್ಪಲೆಲ್ಲ ಇಡುವ ಜಾಗ ಇದು, ಲಾಕರ್. ಟೆಂಪಲ್ ಕಡೆ ಬರ್ತಿದ್ದಂಗೆ ನಿಮಗೆ ಮುಂದ್ಗಡೆ ಕಾಣಿಸ್ತಿದ್ದಂಗೆ ಲಾಕರ್ ಕಾಣಿಸುತ್ತೆ. ಇಲ್ಲಿ ಲಾಕರ್ ಇಡೋ ಜಾಗ ಇದು. ಲಾಕರ್, ಬ್ಯಾಗ್, ಮೊಬೈಲ್, ಫೋನ್ ಎಲ್ಲ ಇಲ್ಲೇ ಇಡಬೇಕಾಗುತ್ತೆ. ಒಳಗಡೆ ಕಾಣಿಸ್ತದೆ ನೋಡಿ, ಲಾಕರ್ ರೂಮ್ ಇದೆ ಅಲ್ಲ. ರೈಟ್ ಮಾರ್ಕ್ ಎಲ್ಲ ಮಾಡಿದ್ದಾರಲ್ಲ ಅದೆಲ್ಲ ದೇವಸ್ಥಾನ ಒಳಗಡೆ ಹೋಗುತ್ತೆ. ಪಕ್ಕದಲ್ಲಿ ಕಾಟ್ ಮಾರ್ಕ್ ಹಾಕಿದ್ದಾರಲ್ಲ ಅದೆಲ್ಲ ಅವೈಲೇಬಲ್ ಇಲ್ಲ ದೇವಸ್ಥಾನ ಒಳಗಡೆ. ರಾಮನ ದರ್ಶನ ಮುಗೀತು. ಕೇವಲ 10ರಿಂದ 15 ನಿಮಿಷ ಆಗಿದೆ ರಾಮನ ದರ್ಶನ ಮಾಡಲಿಕ್ಕೆ. ಜನ ಅಂತೂ ಜಾಸ್ತಿ ಜನ ಇಲ್ಲ. ಆ ಜನ ಇದ್ದರೂ ಕೂಡ ಬೇಗ ದರ್ಶನ ಆಗುತ್ತೆ. ಒಳ್ಳೆ ದರ್ಶನ ಆಯಿತು. 2 ಸಲ ದರ್ಶನ ಕೂಡ ಮಾಡ್ಬೋದು. ಸೂಪರ್ ಆಯಿತು ದರ್ಶನ ಮಾತ್ರ. ಮೊಬೈಲ್ ಒಂದು ಅಲೌಡ್ ಇಲ್ಲ ಒಳಗಡೆ. ಫುಲ್ ಸೆಕ್ಯೂರಿಟಿ ಇದ್ದಾರೆ ಒಳಗಡೆ. ಮತ್ತೆ ಚೆಕಿಂಗ್ ಮಾಡ್ತಾರೆ. ಮತ್ತು ಎಲ್ಲ ಕಡೆ ಗಾರ್ಡ್ ಎಲ್ಲ ಓಡಾಡ್ತಿರ್ತಾರೆ. ಮೊಬೈಲೆಲ್ಲ ನೋಡ್ತಾರೆ. ಮೊಬೈಲ್ ಯಾವುದೇ ಕಾರಣಕ್ಕೂ ತಗೊಂಡು ಹೋಗಬೇಡಿ. ಸೂಪರ್ ಆಯಿತು ದರ್ಶನ ಮಾತ್ರ. ನೋಡ್ಬೋದು, ಇಲ್ಲಿಂದಲೇ ಫೋಟೋ ಹೊಡಿಬೋದು. ಒಳಗಡೆ ಎಂಟ್ರಿ ಇಲ್ಲ. ಇಲ್ಲಿ ಸ್ಟೇ ಮಾಡೋದಿದ್ರೆ ರೂಮು ಅವೈಲೇಬಲ್ ಇದೆ. ರೂಮಿಗೆ 1000 ಒಳಗೆ. ನಾ ಲೋಕಲ್ ಹತ್ರ ಕೇಳಿದ್ದೇನೆ, ಆಟೋ ಡ್ರೈವರ್ ಹತ್ರ. 1000 ರೂಪಾಯಿ ಒಳಗಡೆನೇ ರೂಮ್ ಅಂತೆ. ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಹೇಳ್ತಾರೆ, ಆದರೆ 1000 ಒಳಗೆ ಕೊಡ್ಲಿಕ್ಕೆ ಅಡ್ಡಿಲ್ಲ ಅಂತ ಹೇಳ್ತಾರೆ. ಫ್ಯಾಮಿಲಿ ಎಲ್ಲ ಇದ್ದರೆ ಒಂದು 3 ಪೀಪಲ್ 4 ಮೆಂಬರ್ ಇದೆ, 1000 ಒಳಗಡೆ ಅಂತೆ. ನಾವು ಸ್ಟೇ ಮಾಡಲ್ಲ, ಯಾಕಂದರೆ ಇವಾಗ 7 ಗಂಟೆಗೆ ಗಂಗಾ ಆರತಿನ ನೋಡ್ಕೊಂಡು ಸೀದಾ 10 ಗಂಟೆಗೆ ಟ್ರೈನ್ ಇದೆ ನಮಗೆ ವಾರಾಣಸಿ ಹೋಗ್ತೇವೆ. ಗಂಗಾ ಆರತಿ ನೋಡಲಿಕ್ಕೆ ನೇನಘಾಟ್ ಕಡೆ ಬಂದಿದ್ದೇವೆ.